ನಾವು ಎಲ್ರಿಗೂ ಸಹಾಯ ಮಾಡ್ತೀವಿ, ಆದರೆ ಯಾರು ನಮ್ಗೆ ಸಹಾಯ ಮಾಡ್ತಾರೆ ಅಂತ ಯೋಚಿಸ್ತಿದ್ದೀರಾ? ಹಾಗಾದರೆ ಈ ಕತೆ ನಿಮ್ಮ ಮನಸ್ಸು ಬದಲಿಸ್ಬೋದು. ನೆರಳನ್ನು ಹುಡುಕಿದ ಮರ. ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡ ಹಳೆಯ ಮರ ಇತ್ತು. ಆ ಮರ ಹಳ್ಳಿಯ ಎಲ್ರಿಗೂ ನೆರಳು ಕೊಡ್ತಿತ್ತು. ಬೇಸಿಗೆ ಹೊತ್ತಲ್ಲಿ ಜನರು ಅದರ ಕೆಳಗೆ ಕುಳಿತು ವಿಶ್ರಾಂತಿ ಪಡೀತಿದ್ರು. ಮಕ್ಕಳು ಅದರ ಸುತ್ತಲೂ ಆಟ ಆಡ್ತಿದ್ರು. ಆ ಮರದ ಮೇಲೆ ಅನೇಕ ವಿಧವಾದಂತಹ ಪಕ್ಷಿಗಳು, ಚಿಕ್ಕ ಚಿಕ್ಕ ಪ್ರಾಣಿಗಳು ವಾಸ ಇದ್ದು ಸದಾಕಾಲ ಹಕ್ಕಿಗಳ ಚಿಲಿಪಿಲಿ, ಕಲರವ, ಜನರ ನಗು ಎಲ್ಲ ಕೇಳಿಸ್ತಾ ಇತ್ತು. ಆದರೆ ಆ ಮರದ ಮನಸ್ಸಿನಲ್ಲಿಯೂ ಒಂದು ಅಸಮಾಧಾನ ಇತ್ತು. ನಾನು ಎಲ್ರಿಗೂ ನೆರಳು ಕೊಡ್ತೀನಿ, ಆದರೆ ನನಗೆ ನೆರಳು ಕೊಡುವರು ಯಾರೂ ಇಲ್ಲ ಅಂತ ಆಗಾಗ ಯೋಚನೆ ಮಾಡ್ತಿತ್ತು, ಬೇಜಾರು ಮಾಡ್ಕೊಳ್ತಿತ್ತು. ಒಂದು ದಿನ ಗಾಳಿ ಜೋರಾಗಿ ಬಂತು. ಗಾಳಿ ಮರನ ಕೇಳ್ತು, ನೀನು ಯಾಕೆ ಇಷ್ಟು ಬೇಸರವಾಗಿದೆಯಾ? ಮರ ಹೇಳ್ತು, ನಾನು ಎಲ್ರಿಗೂ ಸಹಾಯ ಮಾಡ್ತೀನಿ, ಆದರೆ ನನಗೆ ಯಾರು ಸಹಾಯನೇ ಮಾಡೋದಿಲ್ಲ, ನನಗೂ ನೆರಳು ಬೇಕು. ಗಾಳಿ ಸ್ವಲ್ಪ ನಗ್ತಾ ಹೇಳ್ತು, ನೀನು ಎಷ್ಟು ದೊಡ್ಡವನು ಅಷ್ಟೇ ನಿನ್ನ ಕರ್ತವ್ಯನೂ ದೊಡ್ಡದು. ಸೂರ್ಯನಿಗೆ ನೀನು ನೆರಳು ಕೇಳೋದಾ? ಮರ ಮೌನವಾಗಿತ್ತು. ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ಬಿಸಿಲು ಜಾಸ್ತಿ ಆಯಿತು. ಬಿಸಿಲಿನ ಝಳ ತಾಳಲಾರದೆ ಜನರು, ಪಶು ಪಕ್ಷಿಗಳು ಕಷ್ಟಪಟ್ಟರು. ಪಶು ಪಕ್ಷಿಗಳು ನೀರಿಲ್ದೆ ಒದ್ದಾಟ ಮಾಡ್ತಾ ಇದ್ವು. ಆಗ ಅದೇ ಮರದ ನೆರಳು ಅವರಿಗೆ ಜೀವದಂತೆ ಅನಿಸ್ತು. ಒಬ್ಬ ವೃದ್ಧ ಬಿಸಿಲಿನ ಝಳದಿಂದ ಸೋತು ಸುಣ್ಣವಾಗಿ ಮರದ ಕೆಳಗೆ ಕುಳಿತು ಹೇಳ್ದ, ಈ ಮರ ಇಲ್ದಿದ್ರೆ ನಾವು ಬದುಕ್ತಾನೇ ಇರಲಿಲ್ಲ. ನಿಜವಾಗೂ ನಮಗೆ ತುಂಬ ಕಷ್ಟ ಆಗ್ತಿತ್ತು. ನಿಜವಾದ ದಾನಿ ಅಂದರೆ ಈ ಪ್ರಪಂಚದಲ್ಲಿ ಈ ಮರನೇ. ಆ ಮಾತು ಮರ ಕೇಳಿಸ್ಕೊಂತು. ಆ ಕ್ಷಣದಲ್ಲಿ ಮರದ ಮನಸ್ಸು ಬದಲಾಯಿತು. ನಾನು ಯಾರಾದರೂ ನನಗೆ ಏನು ಕೊಡ್ತಾರೆ ಅಂತ ನೋಡಬಾರ್ದು, ನಾನು ಬೇರೆಯವರಿಗೆ ಏನು ಕೊಡಬಲ್ಲೆ ಅನ್ನೋದೇ ಮುಖ್ಯ ಆಗುತ್ತೆ ಇಲ್ಲಿ. ಆ ದಿವಸದಿಂದ ಮರ ಸಂತೋಷದಿಂದ ತನ್ನ ನೆರಳನ್ನು ಹೆಚ್ಚು ಹೆಚ್ಚು ಕೊಡಲಿಕ್ಕೆ ಪ್ರಾರಂಭ ಮಾಡಿತು. ಯಾವ ನಿರೀಕ್ಷೆ ಇಲ್ಲದೆ ಸಾಕಷ್ಟು ಜನರು, ಪಶು ಪಕ್ಷಿಗಳು ಅದರ ನೆರಳಿನಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ಕತೆ ನೀತಿ ಏನು ಗೊತ್ತಾ? ನೀವು ಮಾಡ್ತಿರೋ ಒಳ್ಳೆಯ ಕೆಲಸಗಳಿಗೆ ಪ್ರತಿಫಲ ನಿರೀಕ್ಷಿಸಬೇಡಿ. ನಿಮ್ಮ ಮೌಲ್ಯ ನಿಮ್ಮ ಕೊಡುಗೆಯಲ್ಲೇ ಇದೆ. ಪ್ರತಿಫಲವನ್ನು ನಿರೀಕ್ಷೆ ಮಾಡದೆ ದಾನ ಮಾಡಿ. ನಿಜವಾದ ಸಂತೋಷ ಬೇರೆಯವ್ರಿಗೆ ಕೊಡೋದ್ರಲ್ಲಿದೆ, ಬೇರೆಯವರಿಂದ ಪಡೆಯೋದ್ರಲ್ಲ. ಇನ್ನಷ್ಟು ಕತೆಗಳಿಗಾಗಿ ಫಾಲೋ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕತೆ ಬಗ್ಗೆ ಕಮೆಂಟನ್ನು ಹಾಕಿ. ನಮಸ್ಕಾರ.